ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ NS 9 ಹೈವೇ ಸಸ್ತಾಪುರ್ ಬಂಗ್ಲಾ ಬಳಿ ನ್ಯೂ ಪಟೇಲ್ ರೋಡ್ ಲೈನ್ಸ್ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ನ್ಯೂ ಪಟೇಲ್ ರೋಡ್ ಲೈನ್ಸ್ ಮಾಲೀಕ ಭೀಮ್ ಆರ್ಮಿ ಹುಮ್ನಾಬಾದ್ ತಾಲೂಕು ಉಪಾಧ್ಯಕ್ಷರಾದ ಶೇಖ್ ಫಿರ್ದೋಸ್ ಹಾಗೂ ಶಬಾದ್ ಪಟೇಲ್ ಅವರು ಮತ್ತು ಮುಸ್ಲಿಂ ಗುರುಗಳಿಂದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧರ್ಮಗಳು ಹಾಗೂ ಭೀಮ್ ಆರ್ಮಿ ಬೀದರ್ ಜಿಲ್ಲಾ ಸಚಿವ ಅನಿಲ್ ದೊಡ್ಡಿ ಮತ್ತು ಭೀಮ್ ಆರ್ಮಿ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಚೇತನ್ ಕಾಡೆ, ಎಸ್ಎಫ್ಐ ಸಂಘಟನೆಯ ತಾಲೂಕು ಅಧ್ಯಕ್ಷ ಶಶಿ ಡಾಂಗೆ, ಭೀಮರೆಡ್ಡಿ ಸಿಂದನಕೇರ ಸಂಸ್ಥಾಪಕರು ಅಧ್ಯಕ್ಷರು, ಆಶ್ರಯ ದೀಪಾ ಚಾರಿಟೇಬಲ್ ಟ್ರಸ್ಟ್ ಅರವಿಂದ್ ಜೋಗೇರಿ ಉಪಾಧ್ಯಕ್ಷರು, ಆಶ್ರಯ ದೀಪಾ ಚಾರಿಟೇಬಲ್ ಟ್ರಸ್ಟ್ ಉದಯ್ ಕುಮಾರ್ ವಾರದ್ ಉಪಾಧ್ಯಕ್ಷರು, ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಬೀದರ್ ಸೋಮು ಡಾಂಗೆ, ಗೌತಮ್ ಖರ್ಗೆ, ಶಿವಾನಂದ್ ಪರ್ಸೇಕರ್, ಪ್ರೇಮ್ ಮೇರ್ಗೆ, ಯುವರಾಜ್ ಎಸ್ ಹೈವಳ್ಳಿ, ಸುನಿಲ್ ನಿಂಬೋರ್ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಏನ್ ಬಸವ ಕಲ್ಯಾಣ್ ಬಂಗ್ಲಾ ಏನು ನ್ಯೂ ಪಟೇಲ್ ರೋಡ್ ಲೈನ್ಸ್ ಅಂತ ಹೇಳಿ ಇವತ್ತು ಏನು ನಮ್ದು ಶೇಖ್ ಫಿರ್ದೋಸ್ ಅವರು ಇವತ್ತೊಂದು ಆಫೀಸ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ದೇವರು ಒಳ್ಳೆ ರೀತಿಯಿಂದ ಒಳ್ಳೆ ಶಕ್ತಿ ನೀಡಲಿ, ಇನ್ನೂ ಹೆಚ್ಚಿನ ಒಂದು ಆಫೀಸ್ ಅನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬೆಳಿಲಿಕ್ಕೆ ಎಲ್ಲಾ ದೇವರ ಕೃಪೆ ಅವ್ರ ಮೇಲೆ ಇರ್ಲಿ ಅಂತ ಹೇಳಿ ಎಲ್ಲಾ ಸಮಾಜದ ಗುರುಗಳಾಗಿರ್ತಕ್ಕಂಥವ್ರು ಮತ್ತೆ ಎಲ್ಲ ಅವರ ಬಂಧು ಮಿತ್ರರು ಎಲ್ಲ ಆಪ್ತ ಒಂದು ಅಭಿಮಾನಿಗಳಿಂದ ಇವತ್ತು ಒಂದು ನ್ಯೂ ಪಟೇಲ್ ರೋಡ್ ಲೈನ್ಸ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆಗೆ ಮುಖ್ಯ ಅತಿಥಿಯಾಗಿ ಮಾನ್ಯ ಡಿವೈಸಿ ಸಾಹೇಬರು ಬರ್ಬೇಕಾಗಿತ್ತು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವ್ರು ಇವತ್ತು ಬರ್ಲಿಲ್ಲ. ನಾಳೆ ಬಂದು ಭೇಟಿ ಕೊಟ್ಟು ನಮ್ಮ ಆಫೀಸ್ ಭೇಟಿ ಕೊಡ್ತೀನಿ ಅಂತ ಹೇಳಿ ದೂರವಾಣಿ ಮುಖಾಂತರ ನಮಗೆ ಹೇಳಿದ್ದಾರೆ. ಹೀಗಾಗಿ ಎಲ್ಲ ಆಶೀರ್ವಾದ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಶೇಖ್ ಫಿರ್ದೋಸ್ ಅವರು ಉನ್ನತ ಮಟ್ಟಕ್ಕೆ ಬೆಳೀಲಿ. ಒಳ್ಳೆ ಶಬ್ಬೀರ್ ಪಟೇಲ್ ಸಾಹೇಬರು ಕೂಡ ಇವರಿಬ್ಬರ ಮಧ್ಯದಲ್ಲಿ ಏನು ಪಾರ್ಟ್ನರ್ ಇಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗಿಬ್ಬರಿಗೆ ದೇವರು ಶಕ್ತಿ ಕೊಡ್ಲಿ, ಇನ್ನು ಒಳ್ಳೆ ದೊಡ್ಡ ರೋಡ್ ಲೈನ್ಸ್ ತೆಗಿಲಿ ಅಂತಕ್ಕಂಥ ಒಂದು ಮಾತು ಹೇಳಿ ಈ ಶುಭ ಸಂದರ್ಭದಲ್ಲಿ ನನ್ನ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಸಸ್ತಾಪುರ್ ಬಂಗ್ಲಾದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದಂತಹ ಶೇಖ್ ಫಿರ್ದೋಸ್ ಸಾಹೇಬರು ನ್ಯೂ ಪಟೇಲ್ ರೋಡ್ ಲೈನ್ಸ್ ಏನೊಂದು ಟ್ರಾನ್ಸ್ಪೋರ್ಟ್ ತೆಗೆದಿದ್ದಾರೆ. ಈ ಟ್ರಾನ್ಸ್ಪೋರ್ಟ್ ನ ಸದುಪಯೋಗ ಏನಪ್ಪಾ ಅಂತಂದ್ರ ನಮ್ಮ ಸಮಸ್ತ ಬಸವ ಕಲ್ಯಾಣದ ಏನಪ್ಪಾ ಅಂದ್ರೆ ಏನು ಲಾರಿ ಮಾಲಕರಿದ್ದಾರ ಅವರೆಲ್ಲ ಒಂದು ಉಪಯೋಗ ಪಡೆದುಕೊಳ್ಳಬೇಕಂತೇಳಿ ನಾವು ಕೇಳಿಕೊಳ್ತೀನಿ. ಇದು ಒಂದು ಒಳ್ಳೆ ಸಂಗತಿ ಅದ. ಯಾಕಂದ್ರ ಈ ನಮ್ಮ ಬಸವ ಕಲ್ಯಾಣಪ್ಪ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಲಾರಿ ಹೆಚ್ಚನ್ನು ಒಂದಂತ ಇರುವ ಒಂದು ಬಸವ ಕಲ್ಯಾಣ ತಾಲೂಕು ಆಗಿದ್ದು, ಈ ಒಂದು ಪುಣ್ಯ ಸ್ಥಳದಲ್ಲಿ ತಾವೇನಿದು ಒಂದು ರೋಡ್ ಲೈನ್ಸ್ ಆಫೀಸ್ ಒಂದು ಮಾಡಿರಿ, ಇದು ಒಳ್ಳೆ ರೀತಿಯಿಂದ ನಡೆದು ತಾವು ಇನ್ನ ಉನ್ನತ ಏನಪ್ಪಾ ಅಂತಂದ್ರ ಇನ್ನ ಈ ಬಿಸ್ನೆಸ್ ದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಇರ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೂ ನಿಮ್ಮ ಇನ್ನೊಬ್ಬರ ಸಹಚರಿ ಆದಂತಹ ಶಬ್ಬೀರ್ ಪಟೇಲ್ ಸಾಹೇಬರು ಕೂಡ ತಾವು ಒಂದ್ ಯಾವುದೇ ಒಂದು ಬಿಸ್ನೆಸ್ ನಡಿಬೇಕಂತಂದ್ರ ನೀವೇನು ಪಾರ್ಟ್ನರ್ ಇದ್ರಿ ಅವ್ರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಯಾವುದೇ ಒಂದು ಗೊಂದಲ ಬರೋದಂತೇಳಿ ನೀವು ನೋಡ್ಕೊಂಡ್ರ ಇದು ಒಳ್ಳೆ ರೀತಿಯಲ್ಲಿ ನಡೀತದ. ಹಾಗೂ ಬಸವ ಕಲ್ಯಾಣ ಜನತೆ ಕೂಡ ತಮಗೆ ಇಲ್ಲಿ ಒಂದು ಸಪೋರ್ಟ್ ಮಾಡ್ಲಕ್ಕ ತಮ್ಮ ಒಂದು ರೋಡ್ ಲೈನ್ಸ್ ಉಪಯೋಗನ ತಗೊಳಕ್ ರೆಡಿ ಇರ್ತದೆ ಅಂತೇಳಿ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. न्यू पटेल रोड लैंस ट्रांसपोर्ट अभी ओपनिंग किया गया है, जिसमें अभी मुझे यहाँ पर जो है गेस्ट के तौर पर फातिया खाने के लिए बुलाया गया था. तो इंशाल्लाह फातिया भी हो गई है और सारे गेस्ट भी यहाँ पर मौजूद है, जिसमें शब्बीर पटेल और शेख फिरदौस साहब ये दोनों मिलकर जो है पार्टनरशिप में काम करने वाले हैं. तो भी मैं सभी हजरात से यही गुजारिश करता हूँ कि आप सभी हजरात जो है इन दोनों पार्टनर्स का जो है साथ देते रहे. अल्लाह तबारक तआला से दुआ है कि अल्लाह तबारक तआला इस ट्रांसपोर्ट को जो है कामयाबी और बुलंदी की तरफ जो है ले जाए. बस इसी के ऊपर जो है आपको काफी खत्म ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.